ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಶ್ರೀಹರಿ ಶರ್ಮಾ ಕೊಂಡಲೆ. ಇಂದು ನಾನು ನಿಮಗೆ ಮಧುಸ್ಕಂದ ಬೀ ಕೀಪಿಂಗ್ ಎಂಬ ಯೂಟ್ಯೂಬ್ ಚಾನಲ್ನಲ್ಲಿ ಕಾಣಸಿಗುವ ಸ್ಕಂದಕೃಷ್ಣ ಅವರನ್ನು ನಿಮಗೆ ಪರಿಚಯ ಮಾಡಿಕೊಡಲು ಬಯಸುತ್ತೇನೆ. ನನ್ನ ಹೆಸರು ಸ್ಕಂದಕೃಷ್ಣ. ನಾನು 4ನೇ ಕ್ಲಾಸಿಂದ ಜೇನು ಕೃಷಿ ಶುರು ಮಾಡಿದ್ದೇನೆ. ಇವತ್ತು ನಾನು 7ನೇ ಕ್ಲಾಸ್. ನನಗೆ ಈಗ ಜೇನು ಕೃಷಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಗೊತ್ತಿದೆ ಹಾಗೂ ಇವರಿಗೆಲ್ಲ ಹೇಳಿಕೊಟ್ಟಿದ್ದೇನೆ. ಹೇಗೆ ರಾಣಿಯನ್ನು ಗುರುತಿಸುವುದು, ಗಂಡು ನೊಣಗಳನ್ನು ಗುರುತಿಸುವುದು ಹಾಗೂ ಕೆಲಸಗಾರ ನೊಣ ಯಾವುದು, ರಾಣಿ ಹೇಗಿರ್ತದೆ, ಎಷ್ಟು ದೊಡ್ಡ ಇರ್ತದೆ ಎಲ್ಲವೂ ಹೇಳಿಕೊಟ್ಟೆ. ಹಾಗೂ ಮೊದಲು ನನಗೆ 1-2 ಚುಚ್ಚಿದವಾಗಲೇ ಜೋರು ನೋವಾಗ್ತಿತ್ತು. ಈಗ ತುರಿಸಿದ್ದು ನಂಜೆಲ್ಲ ಆಗೋದಿಲ್ಲ. 20 ಕಚ್ಚಿದ್ರೆ ಕೂಡ ಏನಾಗೋದಿಲ್ಲ. ಮತ್ತು ಮೊದಲೆಲ್ಲ ಕಚ್ಚುವಾಗೆಲ್ಲ ಜ್ವರ ಬರ್ತಿತ್ತು. ಈಗ ಹಾಗೆಲ್ಲ ಏನಾಗೋದಿಲ್ಲ. ಅಂದರೆ ನಮಗೆ ಒಂದು ಪೆಟ್ಟಿಗೆಯಲ್ಲಿ ಚಂದ ಮಾಡಿ ಸಾಕಿದರೆ 10 kg ಕೂಡ ಜೇನು ತೆಗಿಲಿಕ್ಕೆ ಆಗ್ತದೆ ಅಂತ ಹೇಳುತ್ತಾ ನನ್ನ ಮಾಹಿತಿಯನ್ನು ಮುಗಿಸುತ್ತೇನೆ. ಹಾಗೂ ನನ್ನ ಚಾನಲ್ ಎಸ್ ಎ ಮಧುಸ್ಕಂದ ಬೀ ಕೀಪಿಂಗ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ವೀಕ್ಷಕರಿಗೆ ನಮಸ್ಕಾರಗಳು. ನಮ್ಮ ಮುಂದೆ ಇವತ್ತು ಸ್ಕಂದಕೃಷ್ಣ ಇದ್ದಾನೆ. ಅವನು ಎಳವೆಯಲ್ಲಿ ಜೇನು ಕೃಷಿಯಲ್ಲಿ ತುಂಬ ಆಸಕ್ತಿಯನ್ನು ಪಡೆದುಕೊಂಡು ಈಗ ಅದರ ಎಲ್ಲ ವಿಷಯಗಳನ್ನು ತಿಳ್ಕೊಂಡಿದ್ದಾನೆ. ಹಾಗೆಯೇ ಪಾಲು ಮಾಡುವುದು, ರಾಣಿಯನ್ನು ಗುರುತಿಸುವುದು, ಹಾಗೆಯೇ ಜೇನು ತೆಗೆಯುವುದು. ಮೊದಲಿನಲ್ಲಿ ಅವನಿಗೆ ಸಹ ಭಯ ಇತ್ತು, ಆದರೆ ಅವನ ಉತ್ಸಾಹ, ಅವನ ಆಸಕ್ತಿ ಇದರಲ್ಲಿ ಅವನನ್ನು ಮುಂದೆ ತಗೊಂಡು ಹೋಗಿದೆ. ಯೂಟ್ಯೂಬ್ ಚಾನಲ್ ಮಾಡ್ತಾನೆ ಇವನು ಕೂಡ. ಎಲ್ಲರೂ ಸಪೋರ್ಟ್ ಮಾಡಿ ಈ ಬಾಲಕನಿಗೆ ಪ್ರೋತ್ಸಾಹ ಕೊಡಿ ಅಂತ ಕೇಳ್ಕೊಳ್ತೇನೆ. ನನ್ನ ಹೆಸರು ಮಧು ಅಂತ. ನನಗೆ ಇವನ ಒಂದು ಯೂಟ್ಯೂಬ್ ಚಾನಲ್ನ ನೋಡಿದೆ, ಮಧುಸ್ಕಂದ ಬೀ ಕೀಪಿಂಗ್ ಫಾರ್ಮಿಂಗ್ ಅಂತ. ಇವನ ವಯಸ್ಸು ನಿಜವಾಗಲೂ ಕಮ್ಮಿ ಆಗಿರ್ಬೋದು, ಸಣ್ಣ ಇರ್ಬೋದು. ಆದರೆ 25, 30 ವರ್ಷ, 40 ವರ್ಷ ಆದವರಿಗೂ ಇವನೊಂದು ಸಜೆಷನ್ಸ್ ಕೊಡುವಷ್ಟು ನಾಲೆಜ್ ಇವನ ಹತ್ರ ಉಂಟು. ಇವನ ವಯಸ್ಸನ್ನು ನೋಡಿ ಯಾರು ಅಳಿಯುವುದು ಬೇಡ. ನಿಜವಾಗ್ಲೂ ಇವನ ಹತ್ರ ಒಂದು ಒಳ್ಳೆಯ ಒಂದು ನಾಲೆಜ್ ಉಂಟು. ಇವನ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ 100% ಇದರಿಂದ ಒಂದು ಟೇಕ್ ಬ್ಯಾಕ್ ಅನ್ನೋದು 100% ಆಗ್ತದೆ. ಥ್ಯಾಂಕ್ ಯು.
ಪ್ರತಿಭೆಯನ್ನು ಎಲ್ಲರೂ ಪ್ರೋತ್ಸಾಹಿಸುವ ಎಂದು ಹೇಳುತ್ತಾ ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ.